ಶಾರದಾ ಮಾತಾ ಶಾಲೆಗೆ ಮತ್ತೊಂದು ಸಾಧನೆಯ ಗರಿ. ಸಚಿವ ಲಕ್ಷ್ಮಣ್ ಸವದಿ ಅವರಿಂದ ಟ್ರೋಫಿ ಮತ್ತು 50,000 ರೂಪಾಯಿ ಬಹುಮಾನ. ಅಥಣಿಯಲ್ಲಿ ಸಚಿವ ಲಕ್ಷ್ಮಣ್ ಸವದಿ ಮತ್ತು ಯುವ ನಾಯಕ ಚಿದಾನಂದ್ ಸವದಿ ಅವರಿಂದ ಶಿಕ್ಷಣ ಕ್ರಾಂತಿಯಾಗುತ್ತಿದೆ ಹಾಗೂ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ 2 ಲಕ್ಷಕ್ಕೂ ಹೆಚ್ಚು ಹಣದ ರೂಪದಲ್ಲಿ ಬಹುಮಾನದ ಜೊತೆಗೆ ಟ್ರೋಫಿ ನೀಡಿ ಮಕ್ಕಳನ್ನ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ ಎಂದು ಶಾರದಾ ಮಾತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಸಂಸ್ಥಾಪಕ ಅಧ್ಯಕ್ಷರಾದ ಎಂಎ ಬಡಿಗೇರ್ ಹರ್ಷ ವ್ಯಕ್ತಪಡಿಸಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಆರ್.ಎಚ್. ಕುಲಕರ್ಣಿ ಸಭಾಂಗಣದಲ್ಲಿ 80ನೇ ಸ್ವಾತಂತ್ರ್ಯೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಶಾಸಕ ಲಕ್ಷ್ಮಣ್ ಸವದಿ ಅವರು ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರೋತ್ಸಾಹಕ್ಕೆ ಪ್ರಥಮ ಸ್ಥಾನಕ್ಕೆ 1 ಲಕ್ಷ, ದ್ವಿತೀಯ ಸ್ಥಾನಕ್ಕೆ 50,000, ತೃತೀಯ ಸ್ಥಾನಕ್ಕೆ 25,000 ಜೊತೆಗೆ ಟ್ರೋಫಿ ನೀಡಿ ಪ್ರೋತ್ಸಾಹಿಸುತ್ತಾ ಬಂದಿದ್ದಾರೆ. ತಂದೆಗೆ ತಕ್ಕ ಮಗನಂತೆ ಯುವ ನಾಯಕ ಚಿದಾನಂದ್ ಸವದಿಯವರು ಕೂಡ ಸಾಮಾಜಿಕವಾಗಿ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆಯುತ್ತಿದ್ದಾರೆ. ನಮ್ಮ ಶಾಲೆ ವಿದ್ಯಾರ್ಥಿಗಳು ಪ್ರಥಮ ವರ್ಷ ಸ್ಪರ್ಧೆ ಮಾಡಿದಾಗ ದ್ವಿತೀಯ ಸ್ಥಾನ ಪಡೆದಿದ್ದು, ಕಳೆದ ವರ್ಷ ಸ್ಪರ್ಧೆ ಮಾಡಿದಾಗ ಪ್ರಥಮ ಸ್ಥಾನ ಪಡೆದಿದ್ದೇವೆ. ಈ ವರ್ಷ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೃತ್ಯಕ್ಕೆ ದ್ವಿತೀಯ ಸ್ಥಾನ ಹಾಗೂ 50,000 ರೂಪಾಯಿ ನಗದು ಬಹುಮಾನ ಪಡೆಯುವುದರ ಮೂಲಕ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಾಧನೆ ಮಾಡುತ್ತಿದ್ದಾರೆ. ಇದಕ್ಕೆಲ್ಲ ಕಾರಣ ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸಚಿವ ಲಕ್ಷ್ಮಣ್ ಸವದಿ ಹಾಗೂ ಶಿಕ್ಷಕರ ಹಾಗೂ ತಾಲೂಕಾ ಆಡಳಿತ ಶಿಕ್ಷಣ ಇಲಾಖೆ ಪ್ರಸ್ತಾವನೆ ಈ ಸಾಧನೆಗೆ ಕಾರಣವಾಗಿದೆ ಎಂದರು. ಇದೇ ಸಮಯದಲ್ಲಿ ಶಾರದಾ ಮಾತಾ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಕಾರ್ಯದರ್ಶಿ ಶ್ರೀಮತಿ ವಿ.ಎಂ. ಬಡಿಗೇರ್, ಆಡಳಿತಾಧಿಕಾರಿ ಪಿ.ಎಸ್. ನಿಕ್ಕಂ, ಶಿಕ್ಷಕರಾದ ಎಸ್.ಕೆ. ಸನದಿ, ಶ್ರೀಮತಿ ಬಿ.ಐ. ಮೋದಿ, ನಂದಾ ಢವಳೇಶ್ವರ್, ಶ್ರೀದೇವಿ ಶಾಲ್ವಾಡಿ, ಲಕ್ಷ್ಮೀ ಮಹಾಬಳಶೆಟ್ಟಿ, ವರ್ಷಾ ಪಾಟೀಲ್, ನಾಗರತ್ನ ಕುಮಟಾ, ಸುಧಾ ಚಕ್ರಸಾಲಿ, ಅಶ್ವಿನಿ ಗಸ್ತಿ, ಜ್ಯೋತಿ ದಳವಾಯಿ, ಪ್ರಿಯಾಂಕಾ ಕೋಳಿ, ಮಹಾಂತೇಶ್ ಮುಧೋಳ್, ಮಹಾದೇವ್ ಪಾಟೀಲ್, ಅಶ್ವಿನಿ ಮಾಲ್ಗಾವ್, ಪ್ರವೀಣ್ ತಾಂಬೋಳಿ, ಕಾಡೇಶ್, ಸತೀಶ್, ಅಮಿತ್ ಬಡಗೇರ್, ಕೊರಿಯೋಗ್ರಾಫರ್ ರಹೀಂ ಮುನಿಯಾರ್, ಶಿಕ್ಷಕರು, ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ. ಮೊದಲನೇದಾಗಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳುತ್ತಾ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಅದ್ಭುತವಾದ ಪ್ರದರ್ಶನ ಕೊಟ್ಟು ತಾಲೂಕು ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು 50,000 ರೂಪಾಯಿನ ಬಹುಮಾನಗಳನ್ನು ಗೆದ್ದು ನಮ್ಮ ಶಾಲೆಗೆ ಒಂದು ಕೀರ್ತಿಯನ್ನು ತಂದಿದ್ದಾರೆ. ಇದು ನಾವು ಶಾಲೆ 15 ವರ್ಷ ಸ್ಟಾರ್ಟ್ ಆಗಿದೆ. ಆದರೆ ನಾವು ಪ್ರತಿ ವರ್ಷ ಈ ಗ್ರೌಂಡಿಗೆ 3 ವರ್ಷ ತನಕ ಬರಾಕ್ತೀವಿ. ಆದರೆ 3 ವರ್ಷ ನಾವು ಪ್ರಯೋಜನ ಪಡೆದಿವಿ. ಪ್ರಥಮ ವರ್ಷವಾಗಿ ದ್ವಿತೀಯ ಸ್ಥಾನ ಹೊಡೆದಿವಿ, 2ನೇ ವರ್ಷ ಪ್ರಥಮ ಹೊಡೆದಿವಿ, 1 ಲಕ್ಷ ಬಹುಮಾನ ಹೊಡೆದಿವಿ, ಮತ್ತು ಈ ವರ್ಷ ನಾವು ದ್ವಿತೀಯ ಸ್ಥಾನವನ್ನು ಪಡೆದು 50,000 ಬಹುಮಾನವನ್ನು ಪಡೆದುಕೊಂಡಿವಿ. ಇದೆಲ್ಲ ನಮ್ಮ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಹಾಲಿ ಶಾಸಕರು ಹಾಗೂ ಸರ್ಕಾರ ಸಚಿವರಾದಂಥ ಶ್ರೀ ಲಕ್ಷ್ಮಣ್ ಸವದಿಯವರು ಶ್ರೀಯುತ ಇವರ ಪರಿಶ್ರಮದಿಂದ ನಮ್ಮ ಅಥಣಿ ತಾಲೂಕಿನಲ್ಲಿ ಅತ್ಯಂತ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಪ್ರತಿ ವರ್ಷ 2 ಲಕ್ಷ ರೂಪಾಯಿ ಖರ್ಚು ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಇಮ್ಮಡಿಗೊಳಿಸ್ತಾ ಇದ್ದಾರೆ. ಮತ್ತು ಅಷ್ಟೇ ಅಲ್ಲ, ಈ ವರ್ಷ SLC ವಿದ್ಯಾರ್ಥಿಗಳಿಗೆ ಅವರ ಜ್ಯೇಷ್ಠ ಸುಪುತ್ರರಾದಂಥ ಚಿದಾನಂದ್ ಸವದಿಯವರು ಪ್ರತಿಯೊಂದು ಪ್ರೌಢಶಾಲೆಗೆ ತೆರಳಿ ಸುಡು ಬಿಸಿಲಿನಲ್ಲಿ ಪ್ರತಿಯೊಂದು ಶಾಲೆಗೆ ಎಕ್ಸಾಮ್ ಪ್ಯಾಡನ್ನು ಕೊಟ್ಟು ಅವರಿಗೆ ಶುಭಾಶಯಗಳನ್ನು ಹೇಳಿ ಇವತ್ತಿನ ಅಥಣಿ ತಾಲೂಕದಲ್ಲಿ ಫಲಿತಾಂಶ ಕೂಡ ಹೆಚ್ಚಾಗಲಿಕ್ಕೆ ಅದು ಒಂದು ಕಾರಣ ಅಂತ ನಾವು ಹೇಳ್ಬೋದು. ಅಷ್ಟೇ ಅಲ್ಲ, SSLC ಮತ್ತು PUCಯಲ್ಲಿ ಪಡೆದಿರ್ತಕ್ಕಂಥ ಅತಿ ಹೆಚ್ಚು ವಿದ್ಯಾರ್ಥಿಗಳ 85% ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು 3,000 ವಿದ್ಯಾರ್ಥಿಗಳನ್ನು ಪ್ರತಿಭಾ ಪುರಸ್ಕಾರವಾಗಿ ಅತ್ಯಂತ ಗೌರವಿತವಾಗಿ ಅವ್ರಿಗೆ ಸನ್ಮಾನಿಸ್ತಾರೆ. ಇದು ಇವತ್ತು ಏನಾಗಿದೆ ಅಂದ್ರೆ, ಅವರ ಸನ್ಮಾನ ಮಾಡಿರ್ತಕ್ಕಂಥದ್ದು ಇವತ್ತು ಮಕ್ಕಳಲ್ಲಿ ಭಾಳಷ್ಟು ಪರಿಣಾಮ ಇರ್ತದೆ. ಇಲ್ಲಿ ನಮ್ಮಲ್ಲಿರ್ತಕ್ಕಂಥ SLC ವಿದ್ಯಾರ್ಥಿಗಳು ಇವತ್ತು ಹೇಳ್ತಾರೆ, ನಾವು ಲಕ್ಷ್ಮಣ್ ಸವದಿಯವರು ಕೊಡ್ತಕ್ಕಂಥ ಪ್ರತಿಭಾ ಪುರಸ್ಕಾರದಲ್ಲಿ ನಾವು ಕೂಡ ಮುಂದಿನ ವರ್ಷ ನಾವು ಹೋಗ್ತೀವಿ ಅಂತಕ್ಕಂಥದ್ದನ್ನು ಚಾಲೆಂಜ್ ಆಗಿ ತೊಗೊಂಡು ಅಷ್ಟೊಂದು ಅವ್ರ ಮಕ್ಕಳಲ್ಲಿ ಪರಿಣಾಮ ಇರೋದು. ಅವರು ಶಿಕ್ಷಣಕ್ಕೆ ಇನ್ನಷ್ಟು ನಮ್ಮ ಅಥಣಿ ತಾಲೂಕಿಗೆ ಬಹಳ ಶ್ರಮಿಸಿದ್ದಾರೆ. ಇನ್ನಷ್ಟು ಶ್ರಮಿಸಿ ನಮ್ಮ ಅಥಣಿ ತಾಲೂಕಿನ ಶಿಕ್ಷಣ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಈ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತೀನಿ.